ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಮಕರ ರಾಶಿಯವರೇ, ಜೂನ್ ತಿಂಗಳು ಹೇಗೆ ಆರಂಭವಾಗುತ್ತದೆ? 33 ಕೋಟಿ ದೇವರುಗಳ ಸೂಚನೆ ನೀಡಿದ್ದಾರೆ. ಈಗ ಈ ಮೊದಲ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದನ್ನು ನೀವು ಕನಸಿನಲ್ಲಿಯೂ ಮರೆಯಲು ಸಾಧ್ಯವಾಗುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ನಾವು 3 ದೊಡ್ಡ ಭವಿಷ್ಯವಾಣಿಗಳನ್ನು ಹೇಳಲಿದ್ದೇವೆ, ಏಕೆಂದರೆ 3 ಸಂತೋಷದ ಕ್ಷಣಗಳು ನಿಮ್ಮ ಮನೆಗೆ ಓಡಿ ಬರಲಿವೆ. ಏಕೆಂದರೆ ದೇವರುಗಳ ವಿಶೇಷ ಆಶೀರ್ವಾದಗಳು ಮಕರ ರಾಶಿಯವರ ಜೀವನದ ಮೇಲೆ ಸುರಿಸಲ್ಪಡುತ್ತಿವೆ. ವಿಶೇಷವಾಗಿ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿ ದೇವರು. ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿ ದೇವರು ಯಾವ ಸಂದೇಶವನ್ನು ಕಳುಹಿಸುತ್ತಿದ್ದಾರೆ? ಜೂನ್ 1ರಿಂದ ಜೂನ್ 10ರವರೆಗಿನ ಸಮಯ ಮಕರ ರಾಶಿಯವರಿಗೆ ಹೇಗಿರುತ್ತದೆ? ಇಂದಿನ ವಿಡಿಯೋ ನಿಮಗಾಗಿ. ಅದು ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡಿದ್ದರೆ ಅದಕ್ಕೆ ಕಾರಣವಿಲ್ಲ. ಈ 10 ದಿನಗಳಲ್ಲಿ ನೀವು ಖಂಡಿತವಾಗಿಯೂ ತಪ್ಪು ಮಾಡಲಿದ್ದೀರಿ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲಿದ್ದಾರೆ ಅಥವಾ ನಿಮ್ಮ ವಿರುದ್ಧ ಪಿತೂರಿ ನಡೆಯಲಿದೆ. ಶನಿದೇವನ ಆಶೀರ್ವಾದದಿಂದ ಅವನು ನಿಮ್ಮನ್ನು ರಕ್ಷಿಸಲು ಬಯಸುತ್ತಾನೆ. ಈ ವಿಡಿಯೋದಲ್ಲಿ ನಿಮ್ಮ ಜೀವನಕ್ಕೆ ಸರಿಯಾದ ದಿಕ್ಕು ಮತ್ತು ಸರಿಯಾದ ಆಕಾರವನ್ನು ನೀಡಲು ಸಹಾಯ ಮಾಡುವ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀವು ಕಾಣಬಹುದು. ಅದನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ ವಿಡಿಯೋ ಇಂದು ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ ಮತ್ತು ನೀವು ಎಂದಿಗೂ ಊಹಿಸದ ಎಲ್ಲವನ್ನೂ ನಿಮಗೆ ನೀಡುತ್ತದೆ. ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚು ಪ್ರಮುಖ ವಿಡಿಯೋಗಳು ಈ ಚಾನೆಲ್ನಲ್ಲಿ ಬಿಡುಗಡೆಯಾಗುತ್ತವೆ. ಜೂನ್ ತಿಂಗಳು ಪ್ರಾರಂಭವಾದ ತಕ್ಷಣ ಪ್ರತಿಯೊಬ್ಬರ ಪ್ರಾಥಮಿಕ ಆಸೆ ಮತ್ತು ಆರಂಭವನ್ನು ಹೊಂದಿರುವುದು, ಏಕೆಂದರೆ ಮೊದಲ ಅನಿಸಿಕೆಗಳು ಕೊನೆಯದಾಗಿರುತ್ತವೆ, ಆರಂಭವು ಅಂತ್ಯದಂತೆಯೇ ಇರುತ್ತದೆ. ತಿಂಗಳ ಆರಂಭದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಬಂದರೆ ನಿಮ್ಮ ಹೃದಯವು ಸಂತೋಷವಾಗುತ್ತದೆ. ಈ ವಿಡಿಯೋವನ್ನು ಶುರು ಮಾಡುವ ಮೊದಲು ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಇಡೀ ತಿಂಗಳು ಅದ್ಭುತವಾಗಿರುತ್ತದೆ. ಆದರೆ ಆರಂಭದಲ್ಲಿ ನಮಗೆ ಕೆಲವು ಕೆಟ್ಟ ಸುದ್ದಿ ಅಥವಾ ಅಶುಭ ಘಟನೆ ಸಿಕ್ಕರೆ ಈ ತಿಂಗಳು ಕೂಡ ವ್ಯರ್ಥವಾಗಲಿದೆ ಎಂದು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳುತ್ತಾನೆ. ನಾವು ಬೆಳಿಗ್ಗೆ ಎದ್ದಾಗ ನಮಗೆ ಏನಾದರೂ ಒಳ್ಳೆಯದು ಸಂಭವಿಸಿದಾಗ ಆ ವ್ಯಕ್ತಿಯು ಇಂದು ಒಳ್ಳೆಯ ದಿನವಾಗಿರುತ್ತದೆ ಎಂದು ಹೇಳುವಂತೆ, ಆದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಕೆಲವು ಕೆಟ್ಟ ಸುದ್ದಿಗಳು ಸಿಗುತ್ತವೆ ಅಥವಾ ಕೆಟ್ಟ ವ್ಯಕ್ತಿಯನ್ನು ನೋಡುತ್ತೇವೆ. ಆಗ ಇಂದು ವ್ಯರ್ಥ ದಿನ ಎಂದು ನಾವು ಭಾವಿಸುತ್ತೇವೆ. ಆದರೆ ಆರಂಭವು ಉತ್ತಮವಾಗಿದ್ದರೆ ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ನೀವು ಮಕರ ರಾಶಿಯವರು ಜೂನ್ನಲ್ಲಿ ಉತ್ತಮ ಆರಂಭವನ್ನು ಬಯಸಿದರೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ದಯವಿಟ್ಟು ಗಮನಿಸಿ, ಜೂನ್ 2ರಂದು ಐತಿಹಾಸಿಕ ಸಂಚಾರ ನಡೆಯಲಿದೆ. ಜೂನ್ 2ರಂದು ಗುರುವು ನಿಮ್ಮ ಕೇಂದ್ರದಲ್ಲಿ ಕರ್ಕಟಕ ರಾಶಿಯಲ್ಲಿ 7ನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತಾನೆ ಮತ್ತು ಇಲ್ಲಿ ಗುರುವಿನ ಉಪಸ್ಥಿತಿಯು ವೈವಾಹಿಕ ಜೀವನಕ್ಕೆ ಅದ್ಭುತ ಸಮಯವನ್ನು ತೋರಿಸುತ್ತಿದೆ. ವೈವಾಹಿಕ ಜೀವನಕ್ಕೆ ಸುವರ್ಣ ಸಮಯ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಸಂಬಂಧಗಳಲ್ಲಿನ ಉದ್ವಿಗ್ನತೆಗಳು, ಕುಟುಂಬ ಜಗಳಗಳು, ಘರ್ಷಣೆಗಳಿಂದ ಸೋಲುತ್ತಾನೆ. ಅವನು ತನ್ನ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಅವನ ಮನಸ್ಥಿತಿಯೂ ಸ್ಥಿರವಾಗಿರುವುದಿಲ್ಲ. ರಾತ್ರಿ ಮತ್ತು ಹಗಲು ಚಿಂತೆ. ಅವನಿಗೆ ಬಹಳಷ್ಟು ಹಣವಿದೆ, ಗೌರವವಿದೆ ಎಂದು ನಿಮಗೆ ಬಹಳಷ್ಟು ಗೌರವವಿರಬಹುದು, ಆದರೆ ನಿಮ್ಮ ವೈವಾಹಿಕ ಜೀವನವು ಸಮಸ್ಯೆಗಳಿಂದ ತುಂಬಿರುತ್ತದೆ. ಕೌಟುಂಬಿಕ ಸಮಸ್ಯೆಗಳಿದ್ದರೆ ಒಬ್ಬ ವ್ಯಕ್ತಿಯು ಸಂತೋಷವಾಗಿರಲು ಸಾಧ್ಯವಿಲ್ಲ ಮತ್ತು ಗುರುವು 7ನೇ ಮನೆಗೆ ಪ್ರವೇಶಿಸಿದ ತಕ್ಷಣ ಕರ್ಕಟಕದ ಈ ಸಂಯೋಗವು 12 ವರ್ಷಗಳ ನಂತರ ಸಂಭವಿಸುತ್ತದೆ. ಆದ್ದರಿಂದ ಸ್ವಾಭಾವಿಕವಾಗಿ ಮಕರ ರಾಶಿಯವರೇ, ನನ್ನನ್ನು ನಂಬಿರಿ, ನಿಮ್ಮ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ. ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದಲ್ಲಿ ಅಥವಾ ವಿಷಯಗಳು ಬಗೆಹರಿಯದಿದ್ದರೆ ದೇವರುಗಳ ಗುರುವು ಶ್ರೇಷ್ಠ ಮತ್ತು ಗೌರವಾನ್ವಿತ. ದೇವಗುರು ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅತ್ಯುತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ.
ನೀವು ನೋಡುತ್ತೀರಿ, ನಿಮ್ಮ ಜೀವನ ಸಂಗಾತಿಯು ಕೆಲಸ ಸಿಗಬಹುದು. ನಿಮ್ಮ ಗ್ರಹ ಸ್ಥಾನವು ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ವಿಷಯಗಳು ಈಗ ಮತ್ತೆ ಅಳ್ಳಿಗೆ ಬರುತ್ತವೆ. ನೀವು ಒಂಟಿಯಾಗಿದ್ದರೆ ಮತ್ತು ದೀರ್ಘಕಾಲದವರೆಗೆ ಸಂಬಂಧವನ್ನು ಹುಡುಕುತ್ತಿದ್ದರೆ ಮತ್ತು ಸೂಕ್ಷ್ಮವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಲಾಗದಿದ್ದರೆ ಈ ಮೊದಲ 10 ದಿನಗಳಲ್ಲಿ ಯಾರಾದರೂ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಗುರುವು ಪಾಲುದಾರಿಕೆಯಲ್ಲಿಯೂ ನಿಮಗೆ ಪ್ರಯೋಜನಗಳನ್ನು ತರುವ ಬಲವಾದ ಸಾಧ್ಯತೆಯೂ ಇದೆ. ಆದರೆ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ವಿಡಿಯೋದ ಕೊನೆಯಲ್ಲಿ ವಿವರಿಸಲಾಗುವುದು. ಆದರೆ ನಾನು ನಿಮಗೆ ಒಂದು ಎಚ್ಚರಿಕೆಯನ್ನು ಹೇಳಲು ಬಯಸುತ್ತೇನೆ, ಏಕೆಂದರೆ ಯಾವುದೇ ಗ್ರಹವು ಕ್ರಿಯೆಯನ್ನು ತೋರಿಸುವುದಿಲ್ಲ. ಅದು ಸಂಭವಿಸುತ್ತಿದ್ದರೆ ಅದು ತನ್ನ ಪ್ರಕ್ರಿಯೆಯನ್ನು ಸಹ ತೋರಿಸುತ್ತದೆ. ಕೆಲವೊಮ್ಮೆ ವ್ಯವಹಾರವು ಲಾಭ ಗಳಿಸುತ್ತಿರುವಾಗ ಅಥವಾ ಸಂಬಂಧಗಳು ಉತ್ತಮವಾಗಿ ನಡೆಯುತ್ತಿರುವಾಗ ಒಬ್ಬ ವ್ಯಕ್ತಿಯು ಅತಿಯಾಗಿ ಉತ್ಸುಕನಾಗುತ್ತಾನೆ. ಇದನ್ನು ಅತಿಯಾದ ಆತ್ಮವಿಶ್ವಾಸ ಎಂದು ಕರೆಯುತ್ತಾರೆ. ಈಗ ನೀವು ವ್ಯಾಪಾರ ಪಾಲುದಾರಿಕೆಯಲ್ಲಿದ್ದೀರಿ ಎಂದು ಭಾವಿಸೋಣ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ, ಚೆನ್ನಾಗಿಯೂ ಲಾಭವಿದೆ ಮತ್ತು ಉತ್ಸಾಹದಲ್ಲಿ ನೀವು ಏನನ್ನೂ ಓದದೆಯೇ ಏನನ್ನಾದರೂ ಸಹಿ ಮಾಡುತ್ತೀರಿ. ಅದನ್ನು ಓದದೆ ನೀವು ಕಾಗದ ಪತ್ರಗಳಿಗೆ ಗಮನ ಕೊಡುವುದಿಲ್ಲ, ದೈನಂದಿನ ಲೆಕ್ಕಪತ್ರಗಳಿಗೆ ಗಮನ ಕೊಡುವುದಿಲ್ಲ ಮತ್ತು ಇದು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಈಗ ನಾವು ನಿಮಗೆ ಇನ್ನೊಂದು ಪ್ರಮುಖ ಘಟನೆಯನ್ನು ಹೇಳುತ್ತಿದ್ದೇವೆ. ನೀವು ಹೋಗುತ್ತಿದ್ದೀರಿ. ಅದು ಏನು? ಅದು ನಿಮಗೆ ಆತ್ಮವಿಶ್ವಾಸವನ್ನು ನೀಡಲಿದೆ. ಅದು ನಿಮಗೆ ಶಕ್ತಿಯನ್ನೂ ನೀಡಲಿದೆ. ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿದೇವ. ನೀವು ದೀರ್ಘಕಾಲದಿಂದ ಮಾಡಿದ ಕಠಿಣ ಪರಿಶ್ರಮ, ಜೀವನದಲ್ಲಿ ನೀವು ಕಂಡ ಹೋರಾಟ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು, ನಾನು ಜೀವನದಲ್ಲಿ ಬಹಳಷ್ಟು ಮಾಡಿದ್ದೇನೆ ಆದರೆ ನನಗೆ ಅದರ ಫಲ ಸಿಗಲಿಲ್ಲ. ಆದ್ದರಿಂದ ಜೂನ್ ತಿಂಗಳ ಮೊದಲ 10 ದಿನಗಳಲ್ಲಿ 3ನೇ ಮನೆಯಲ್ಲಿ ಕುಳಿತಿರುವ ಶನಿದೇವನು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಹೋರಾಟದ ಫಲವನ್ನು ನೀಡುತ್ತಾನೆ ಮತ್ತು ಅದೇ ಸಮಯದಲ್ಲಿ ನೀವು ಅದ್ಭುತ ಧೈರ್ಯವನ್ನು ಹೊಂದಿರುತ್ತೀರಿ. ಅದ್ಭುತ ಇಚ್ಛಾಶಕ್ತಿ ಮತ್ತು ಧೈರ್ಯದ ಬಲದ ಮೇಲೆ ನೀವು ನಿಮ್ಮ ಶತ್ರುಗಳನ್ನೂ ಸಹ ಸೋಲಿಸಲಿದ್ದೀರಿ. ಶನಿದೇವನು ದಾನ ಮಾಡಲು ಬಂದಾಗ ಅವನು ಹೇರಳವಾಗಿ ನೀಡುತ್ತಾನೆ ಮತ್ತು ಈಗ ಶನಿದೇವನು ಸಹ ಆದೇಶಗಳನ್ನು ನೀಡಿದ್ದಾನೆ. ನಿಮ್ಮ ಶಿಸ್ತು, ಕೆಲಸದ ಬದ್ಧತೆ, ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿದ ನಂತರ ಈಗ ಅವನು ನಿಮ್ಮ ಜೀವನದಲ್ಲಿ ಬಹಳಷ್ಟು ನೀಡಲಿದ್ದಾನೆ. ಆದರೆ ಇದನ್ನು ನೆನಪಿನಲ್ಲಿಡಿ, ಶನಿದೇವನು ನಿಮ್ಮನ್ನು ನಿರ್ಭೀತರನ್ನಾಗಿ ಮಾಡಿದಾಗ ಶನಿದೇವನು ನಿಮ್ಮಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತುಂಬುತ್ತಾನೆ. ಆದರೆ ನೀವು ಆ ಅಪಾಯವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ನಾನು ಎಷ್ಟು ಸಾಲವನ್ನು ತೆಗೆದುಕೊಳ್ಳಬೇಕು? ನಿಮ್ಮ ಸಾಮರ್ಥ್ಯವನ್ನು ಮೀರಿ ಹೋಗಬೇಡಿ. ಸಾಲದಲ್ಲಿ ಸಿಲುಕಿಕೊಳ್ಳಬೇಡಿ. ಕೆಲವೊಮ್ಮೆ ಕೆಲವು ವಿಷಯಗಳು ನಮ್ಮನ್ನು ಆಕರ್ಷಿಸುತ್ತವೆ ಮತ್ತು ಅವುಗಳನ್ನು ಪಡೆಯುವ ಅನ್ವೇಷಣೆಯಲ್ಲಿ ಒಬ್ಬ ವ್ಯಕ್ತಿಯು ಅವುಗಳ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ, ಬುದ್ಧಿವಂತಿಕೆಯಿಂದ ಮಾಡಿ, ಏಕೆಂದರೆ ಈ ಸಮಯವು ನಿಮಗೆ ಬಹಳಷ್ಟು ನೀಡುತ್ತದೆ. ಆದರೆ ನೀವು ಸಂಕೀರ್ಣತೆಗಳಲ್ಲಿ ಸಿಕ್ಕಿಕೊಂಡಾಗ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಮುಂದೆ ಗ್ರಹಗಳ ರಾಜನಾದ ಸೂರ್ಯ ಈ 10 ದಿನಗಳವರೆಗೆ 5ನೇ ಮನೆಯಲ್ಲಿ ಇರುತ್ತಾನೆ ಮತ್ತು ಇದು ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದ ವರದಾನವಾಗಿರುತ್ತದೆ. ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಸಂತೋಷಪಡಿ, ಏಕೆಂದರೆ ನಿಮಗಾಗಿ ಒಳ್ಳೆಯ ಸುದ್ದಿ ಬಂದಿದೆ. ಗ್ರಹಗಳ ರಾಜನಾದ ಸೂರ್ಯ ನಮಗೆ ಶಕ್ತಿಯನ್ನು ನೀಡುತ್ತಾನೆ. ಅವರು ಯಾವಾಗಲೂ ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತಾರೆ. ಈಗ ಅದೇ ಸೂರ್ಯ ನಿಮ್ಮನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲುವಂತೆ ಮಾಡುತ್ತಾನೆ. ನನ್ನನ್ನು ನಂಬಿ, ನೀವು ನಿಮ್ಮ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ದೀರ್ಘಕಾಲದಿಂದ ಕಷ್ಟಪಡುತ್ತಿದ್ದರೆ ಶನಿದೇವ ನಿಮಗೆ ಅತ್ಯುತ್ತಮ. ಸೂರ್ಯದೇವರು ನಿಮಗೆ ಉತ್ತಮ ಪ್ರಯೋಜನಗಳನ್ನು ತೋರಿಸುತ್ತಿದ್ದಾರೆ. ನೀವು ದೀರ್ಘಕಾಲದಿಂದ ಸಂದರ್ಶನಗಳನ್ನು ನೀಡುತ್ತಿದ್ದರೂ ಕೆಲಸ ಸಿಗದಿದ್ದರೆ ಗ್ರಹಗಳ ರಾಜ ಸೂರ್ಯದೇವರು ಅಲ್ಲಿಯೂ ನಿಮಗೆ ಕೆಲಸ ಮಾಡುತ್ತಾನೆ. ಆದರೆ ಸೂರ್ಯ ಒಂದು ಬಿಸಿ ಗ್ರಹ, ಕ್ರೂರ ಗ್ರಹ. ನಿಮ್ಮ ಪ್ರೇಮ ಜೀವನದಲ್ಲಿ, ನಿಮ್ಮ ವೈವಾಹಿಕ ಜೀವನದಲ್ಲಿ
ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಅಲಂಕಾರಗಳು, ಘರ್ಷಣೆಗೆ ಅವಕಾಶ ನೀಡಬೇಡಿ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಮಕ್ಕಳ ಬಗ್ಗೆಯೂ ಆಕ್ರಮಣಕಾರಿಯಾಗಿ ವರ್ತಿಸುತ್ತಾನೆ, ಏಕೆಂದರೆ ಅವನು ತನ್ನ ಹಿರಿಯನೆಂದು ಭಾವಿಸುತ್ತಾನೆ ಮತ್ತು ಅವನು ಎಲ್ಲರನ್ನೂ ನಿಯಂತ್ರಿಸಬಲ್ಲನು. ಅಂತಹ ತಪ್ಪುಗಳನ್ನು ಮಾಡಬೇಡಿ. ಈ ವಿಷಯದಲ್ಲಿ ನಿಮ್ಮ ಅಹಂಕಾರವು ಅಡ್ಡಿಯಾಗಲು ನೀವು ಬಿಡಬಾರದು. ಅದು ಮಕ್ಕಳಾಗಿರಲಿ, ಪ್ರೀತಿಯ ಜೀವನವಾಗಿರಲಿ ಅಥವಾ ವೈವಾಹಿಕ ಜೀವನವಾಗಿರಲಿ. ವಿಷಯಗಳನ್ನು ಶಾಂತವಾಗಿ ಮತ್ತು ಚಿಂತನಾಶೀಲವಾಗಿ ವಿಂಗಡಿಸಬೇಕು. ಇಲ್ಲದಿದ್ದರೆ ವಿಷಯಗಳು ಇನ್ನಷ್ಟು ಹದಗೆಡಬಹುದು. ನಾನೇ ಸರಿ, ನಾನು ಏನೇ ಹೇಳಿದರೂ ಸರಿ. ನೀವು ನಿಮ್ಮ ಹಠಮಾರಿತನದಲ್ಲಿ ಮುಂದುವರೆದರೆ ವಿಷಯಗಳು ಇನ್ನಷ್ಟು ಹದಗೆಡುತ್ತವೆ. ನಿಮ್ಮ ವಿಷಯವನ್ನು ತಿಳಿಸಲು ನೀವು ಕಠಿಣ ಪದಗಳನ್ನು ಬಳಸಬಾರದು. ಈ 10 ದಿನಗಳಲ್ಲಿ ಇದನ್ನು ಲಿಖಿತವಾಗಿ ಬರೆಯಿರಿ. ಇಲ್ಲದಿದ್ದರೆ ಸೂರ್ಯನು ಇಲ್ಲಿ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತಾನೆ. ಈಗ ನಾನು ನಿಮಗೆ 3 ಪರಿಹಾರಗಳನ್ನು ಹೇಳಲು ಬಯಸುತ್ತೇನೆ. ಮಕರ ರಾಶಿಯವರೇ, ನಮ್ಮ ಪರಿಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಈ ಪರಿಹಾರಗಳು ನಿಮ್ಮ ಅದೃಷ್ಟವನ್ನು ಬೆಳಗಿಸಬಹುದು ಮತ್ತು ಜೂನ್ ಮೊದಲ 10 ದಿನಗಳಲ್ಲಿ ನೀವು ಕನಸು ಕಂಡಿದ್ದೆಲ್ಲ ಪಡೆಯಬಹುದು. ಮೊದಲ ಪರಿಹಾರ, ಗುರುವಿಗೆ ಅವರು 12 ವರ್ಷಗಳ ನಂತರ ಇಲ್ಲಿ ಕೇಂದ್ರವನ್ನು ತಲುಪುತ್ತಾರೆ ಮತ್ತು ಅದ್ಭುತ ಜೀವನ ಸಂಗಾತಿ ಮತ್ತು ವ್ಯವಹಾರ ಪಾಲುದಾರಿಕೆಯೊಂದಿಗೆ ಪ್ರಯೋಜನಗಳನ್ನು ತೋರಿಸುತ್ತಾರೆ. ನೀವು ಅವರನ್ನು ಮೆಚ್ಚಿಸಿದರೆ ಈ ಪ್ರಯೋಜನಗಳು ಮುಂದುವರಿಯುತ್ತವೆ. ನಂತರ ಆ ಮೊದಲ ಪರಿಹಾರ ಯಾವುದು? ಮೊದಲನೆಯದಾಗಿ, ಗುರುವಾರ ನೀವು ಇದನ್ನು ಮಾಡಬೇಕು. ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಇದರೊಂದಿಗೆ ವಿಷ್ಣುವಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಸಾಧ್ಯವಾದರೆ ಬೇಳೆಕಾಳುಗಳನ್ನು ದಾನ ಮಾಡಿ. ಇದರಿಂದ ದೇವಗುರು ಬೃಹಸ್ಪತಿಯು ತುಂಬ ಸಂತೋಷ ಪಡುತ್ತಾರೆ. ವರ್ಷಗಳ ನಂತರ ಮಾಡಬೇಕಾದ ಕೆಲಸ ಇಂದೇ ಪೂರ್ಣಗೊಳ್ಳುತ್ತದೆ. ರಾಶಿಚಕ್ರದ ಅಧಿಪತಿ ಶನಿದೇವನಿಗೆ 2ನೇ ಪರಿಹಾರ, ನೀವು ಅವನನ್ನು ಮೆಚ್ಚಿಸಲು ಬಯಸಿದರೆ ಇಡೀ ಜೀವನಕ್ಕಾಗಿ ಒಂದು ಪರಿಹಾರವನ್ನು ಮಾಡಿ. ಶನಿದೇವನ ದುಷ್ಟ ಕಣ್ಣಿನ ದುಷ್ಪರಿಣಾಮಗಳನ್ನು ನೀವು ಎಂದಿಗೂ ಎದುರಿಸಬೇಕಾಗಿಲ್ಲ. ನೀವು ಸಾಸಿವೆ ಎಣ್ಣೆಯ ದೀಪವನ್ನು ಸಿದ್ಧಪಡಿಸಬೇಕು. ಈಗ ಸಂಜೆ 7 ಗಂಟೆಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಅದರ ಜೊತೆಗೆ ಈ ಮಂತ್ರವನ್ನು ಪಠಿಸಿ: ಓಂ ಸಹ ಶನಿಶ್ಚರಾಯ ನಮಃ. ಪ್ರತಿ ಶನಿವಾರ ಈ ಪರಿಹಾರವನ್ನು ಪ್ರಯತ್ನಿಸಿ. ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿದೇವ ಅವನೊಂದಿಗೆ ಸಂಪರ್ಕ ಸಾಧಿಸಬೇಕು ಮತ್ತು ಅವನೊಂದಿಗೆ ಸಂಪರ್ಕ ಸಾಧಿಸುವುದರಿಂದ ಮಾತ್ರ ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಕರ ರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ನಾವು ಮುಂದಿನ 10 ದಿನಗಳ ಬಗ್ಗೆ ಮಾತನಾಡಿದ್ದೇವೆ. ಇಂದಿನ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಇದೀಗ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಓಂ ನಮಃ ಶಿವಾಯ.